ಪದಿ ಕೋಸ್ತಾನ್. ಓಕೆ, ಸೊ ನಾನು ಇವಾಗ ಇಲ್ಲಿಂದ ಮುಂದಕ್ಕೆ ಹೊರಟೆ, ಅಂದರೆ ಮಧ್ಯಾಹ್ನ ಆರ್ಕೆ ಬೀಚಲ್ಲಿ ನೋಡ್ಕೊಂಬಂದಿನಲ್ಲ. ಇವಾಗ ಇಲ್ಲಿ ಒಂದು ಸ್ಟ್ರೀಟ್ ಫುಡ್ ಇದೆ, ಸಿಕ್ಕಾಬಟ್ಟೆ ಸ್ಟ್ರೀಟ್ ತುಂಬ ಬರೀ ಫುಡ್ಡೇ ಇದಾವೆ. ಆ ಸ್ಟ್ರೀಟ್ ಫುಡ್ ನೋಡೋಕ್ಕಂತ ಹೊಂಟೀನಿ. ನೋಡೋಕ್ಕಲ್ಲ, ಇನ್ಫ್ಯಾಕ್ಟ್ ನಾನು ತಿನ್ಬೇಕು ಆ್ಯಕ್ಚುಲಿ, ಅದಕ್ಕೆ ಹೊಂಟೀನಿ. ಇಲ್ಲಿ ಯೂಶ್ವಲಿ ಹಿಚೇಕಿಂಗ್ ಎಲ್ಲ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೋತೀನಿ, ಅದಕ್ಕೆ ನಾನು ಇದು ರ್ಯಾಪಿಡೋ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ನಾವಿವಾಗ ಫೈನಲಿ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇದನ್ನ ಜೈಲ್ ರೋಡ್ ಅಂತ ಕರೀತಾರೆ. ಪಕ್ಕದಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ, ಅದನ್ನು ಬಿಟ್ಟರೆ ಮುಂದಕ್ಕೆ ಎಲ್ಲ ಒಂದಕ್ಕೆ ಜೈಲ್ಗೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಈ ರೋಡ್, ಅದಕ್ಕೆ ಇದನ್ನು ಜೈಲ್ ರೋಡ್ ಅಂತ ಕರೀತಾರೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿ ಎಲ್ಲ ಥರದ ಊಟ ಸಿಗುತ್ತೆ ಎಕ್ಸೆಪ್ಟ್ ರಾಗಿ ಮುದ್ದೆ ಜೋಳದ ರೊಟ್ಟಿ. ರಾಗಿ ಮುದ್ದೆ ಜೋಳದ ರೊಟ್ಟಿ ಬಿಟ್ಟು ಎಲ್ಲ ಊಟನೂ ಸಿಗುತ್ತೆ. ಇವಾಗ ನಮ್ಮ ಉದ್ದೇಶ ಹೊಟ್ಟೆ ತುಂಬ ಒಳ್ಳೆ ಊಟ ಮಾಡೋದು. ಸೊ ಇಲ್ಲಿರೋ ಎಲ್ಲ ಫುಡ್ನು ಸ್ವಲ್ಪ ಟೇಸ್ಟ್ ಮಾಡ್ಕೊಂತ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ನನಗನ್ನಿಸ್ತು. ಸೊ ಹಂಗಾದರೆ ಆಲ್ಮೋಸ್ಟ್ ಎಲ್ಲ ಫುಡ್ನು ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಫಸ್ಟು ಓಪನಿಂಗ್ ಏನು ತಗೊಳ್ಳೋಣ ಅಂತ ನೋಡಿದ್ರೆ ಇಲ್ಲಿ ಒಂದು ಜ್ಯೂಸ್ ಇದೆ. ಅವ್ರು ನಿಜವಲ್ಲೂ ಜ್ಯೂಸ್ ಮಾಡ್ತಾರೋ ಸುಮ್ಮನೆ ಜ್ಯೂಸ್ ಮಾಡ್ತಾರೋ ಗೊತ್ತಿಲ್ಲ. నమస్తే ఇక్కడ అదర్ చేస్తారు కదా జ్యూస్ ఎంత బొత్తాయి అయితే 60 అండి కమల అయితే 50 హాఫ్ అంటే 50 50 ఫుల్ అంటే 60 ಗುರು ಸಿಕ್ಕಾಪಟ್ಟೆ ಅವರು ರೊಕ್ಕ ಜಾಸ್ತಿ ಹೇಳ್ತಾರಲ್ಲ ಗುರು. ನಾನು ಒಂದು ಓಕೆ నాకు ಹಾಫ್ ಇವಂಡಿ 3 ಕಿತ್ಲೆ ಹಣ್ಣಾಕಿ ತಿರುಗುಡ್ಡಕ್ಕೆ ಒಂದು 50 ರೂಪಾಯಿ ಇಸ್ಕೊಂತಾರೆ. ಏನೂ ಮಾಡೋಂಗಿಲ್ಲ, ನಾವು ಅದು ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋಕ್ಕಲ್ವಲ್ಲ. ಓಕೆ ಥ್ಯಾಂಕ್ಸ್. ನೆನ್ಸ್ಕೊಳಕ್ಕೆ ಒಂದು ಮಸಾಲ ಹಾಕ್ಲಿಲ್ವರ ಗುರು ಇವರು. ಇದಾದ್ಮೇಲೆ ಬಂದರೆ ಇಲ್ಲಿ ನೋಡಿ ಒಂದು ಸಖತ್ತಾಗಿರೋ ಲಸ್ಸಿ ಪಾಯಿಂಟ್ ಇದೆ, ಡ್ರೈ ಫ್ರೂಟ್ಸ್ ಲಸ್ಸಿ ಅಂತೆ. ಅಲ್ಲ ಇದನ್ನ ಕುಡಿದ್ಬಿಟ್ರೆ ಹೆಂಗೆ ಊಟ ಮಾಡೋದು? ಫಸ್ಟ್ ಏನಾರು ತಿನ್ಕೊಂಬರೋಣ, ಆಮೇಲೆ ಲಸ್ಸಿ ಇಟ್ಕೊಳ್ಳೋಣ. ಸೊ ಇಲ್ಲೊಂದು ದೋಸೆ ಪಾಯಿಂಟ್ ಇದೆ, ಇಲ್ಲಿ ಬಾಳೆ ಎಲೆನೆಲ್ಲ ಹಾಕ್ಕೊಡ್ತಾವ್ರೆ. ನನಗಂತೂ ತುಂಬ ಇಷ್ಟ ಬಾಳೆನೆಲ್ಲ ಹಾಕ್ಕೊಡೋದು. ಹಾಗಾಗಿ ಒಂದೊಂದು ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರಿಗೆ ಕೇಳೋಣ ಇಲ್ಲಿ ಎಲ್ಲೆಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ರೊಕ್ಕ ಇಟ್ಟವ್ರೆ ಅಂತ. ಮೆನು ಪ್ರಕಾರ ಒಂದು ಪಿಜ್ಜಾ ದೋಸೆ 120 ರೂಪಾಯಿ. ಶಿವ ಪರಮಾತ್ಮ ಗುರು, ಇದನ್ನು ಯಾರಾದರೂ ಮುಟ್ಟಂಗಿದೆಯಾ ಗುರು? ಕೈಲೂ ಮುಟ್ಟಕ್ಕಾಗಲ್ಲ ಗುರು. ಅಣ್ಣನ್ನೇ ಕೇಳ್ಬಿಡೋಣ, ಅಣ್ಣನ ಫೇಮಸ್ ಯಾವುದು ಅದನ್ನೇ ತಿನ್ಬಿಡೋಣ. ನೀವು ಏನು ಭಾಗ ಏಸ್ತಾರು ಅಂದ್ರೆ ಕನ್ನಡನಾ ಗುರು? ನೀನು ಏನು ಸಖತ್ತಾಗಿ ಮಾಡ್ತೀಯಾ? ನೀನ್ ಏನ್ ಸಖತ್ತಾಗಿ ಮಾಡ್ತೀಯ ಹೇಳು ಗುರು, ಅದೇ ತಿಂತೀನಿ. ಏನ್ ಸಖತ್ತಾಗಿ ಮಾಡ್ತೀಯ ಹೇಳು, ಅದೇ ತಿಂತೀನಿ. ನಿಂದು ನಾನು ಇದ್ರಲ್ಲಿ ಸಖತ್ತಾಗಿ ಮಾಡ್ತೀನಿ ಅಂತಿಲ್ಲ, ಅದು ನಂಗೊಂದು ಹಾಕೋ ಗುರು. ಏನ್ ತಗೊಳ್ಳಿ ಟೋಕನ್? ಯಾವ್ದು ಹಾಕ್ತೀಯ ಗುರು? ನಂಗೆ ಕಾಜು ಪನ್ನೀರ್ ಚೀಸ್ ತಗೋ. ಕಾಜು ಪನ್ನೀರ್ ಚೀಸ್, ಮೈಸೂರು ಪನ್ನೀರ್ ಚೀಸ್ ತಗೋ. ಮೈಸೂರು ಪನ್ನೀರ್ ಚೀಸ್. ಓಕೆ, ನಿನ್ ಫೇವ್ರೇಟ್ ಯಾವ್ದು ಗುರು? ನೀನ್ ಯಾವ್ದು ಸಖತ್ತಾಗಿ ಹಾಕ್ತೀಯ ಅದನ್ನ ಹೇಳ್ಬಿಡು, ಅದೇ ತಗೋತೀನಿ. ಪಾಲಕ್ ಪನ್ನೀರ್ ಚೀಸ್. ಪಾಲಕ್ ಪನ್ನೀರ್ ಚೀಸ್. ಓಕೆ ಆಯ್ತು, ಡೀಲ್. ಗುರು ನಮ್ದು ಚಿತ್ರದುರ್ಗ ಗುರು, ನಿಮ್ದು? ಸಿರಿಗೆರೆ. ಹೌದಾ, ನೈಸ್ ಗುರು. ಗುರು ಇವಾಗ ನೋಡು, ನೀನು ಸಖತ್ತಾಗಿ ಹಾಕ್ಬೇಕು ನನಗೆ, ಆಯ್ತಾ ಗುರು? 140 ರೂಪಾಯಿ ಕೊಟ್ಟಿನಿ ಗುರು. ಕರ್ನಾಟಕದಲ್ಲಿ 3 ರಾಗಿ ಮುಂದೆ ಊಟ ಮಾಡ್ತೀನಿ. ನೀನು ಸಖತ್ತಾಗಿ ಹಾಕ್ಬೇಕು, ಆಯ್ತಾ? ಇಲ್ಲಿ ತೆಲುಗು ಜನ ಕಮ್ಮಿ, ಜಾಸ್ತಿ ಇದ್ದಾರೆ. ಒರಿಸ್ಸಾದವರು ಜಾಸ್ತಿ, ಹಿಂದಿಯವರು ಇದ್ದಾರೆ, ತೆಲುಗು ಜನನೂ ಇದ್ದಾರೆ. ಅಂದರೆ 50% ಹೊರಗಡೆಯವ್ರೆ ಅವರೇ ಇವಾಗ ಮಾಡ್ತಿದ್ಯಾ ಗುರು? ಬೆಂಗಳೂರಿಂದ ಈಗ ಬಂದಿರೋದು. ಹೌದಾ? ಇಲ್ಲಿ ಸಂಬಳ ಜಾಸ್ತಿನಾ? ಓಕೆ, ಮತ್ತೆ ಹೋಯ್ತೀರಾ? 2 ತಿಂಗಳು. ಬ್ರೋ ದೋಸೆ ನಮ್ದೆ. ಇಸ್ಮೇ ಡಾಲ್ನಾ ಭಯ್ಯ? ದೋಸೆ ಚೆನ್ನಾಗಿದೆ, ಕರ್ಮ್ ಅಂತಿದೆ. ಇದಕ್ಕೆ
ಡ್ರೈ ಫ್ರೂಟ್ಸ್ ಹಾಕೋರಂದ ಗೋಡಂಬಿ ಹಾಕೋರೆ. ಸೊ ಗೋಡಂಬಿ ಎಲ್ಲ ಬಾಯಿಗೆ ಸಿಕ್ತಿರೋ ಚೆನ್ನಾಗಿರುತ್ತೆ. ಅದು ಬಿಟ್ಟು ಚಟ್ನಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಗಟ್ಟಿ ಚಟ್ನಿನೇ ಕೊಟ್ಟವ್ರೆ. ಮೊದಲೇ ಗೋಡಂಬಿನ ಹುರ್ಕೊಂಡವ್ರೆ, ಹಂಗಾಗಿ ತಿನ್ಬೇಕಾದ್ರೆ ಗೋಡಂಬಿ ಟೇಸ್ಟ್ ಸಖತ್ತಾಗಿರುತ್ತೆ. ಎಣ್ಣೆ ಹುರಿದಿದ್ದಾರೆ ಅನ್ಸುತ್ತೆ ಮೊದಲೇ. ಇಲ್ಲಿ ಅಲ್ಲಂ ಚಟ್ನಿ ಅಂತಿರುತ್ತೆ, ಅಂದರೆ ಶುಂಠಿ ಮತ್ತು ಬೆಲ್ಲ ಹಾಕಿ ಮಾಡಿರ್ತಾರೆ, ಅದ್ರ ಜೊತೆ ತಿನ್ನಿ ಸಖತ್ತಾಗಿರುತ್ತೆ. ಇಲ್ಲಿ ಗುರು ಅಣ್ಣ ಫುಲ್ಲು ತಲೆ ಓಡಿಸ್ಬಿಟ್ಟವ್ರೆ. ನಾನ್ ವೆಜ್ ದೋಸೆ ಅಂತೆ, ಅಂಗಡಿ ಹೆಸರೇ ನಾನ್ ವೆಜ್ ದೋಸೆ. ದೋಸೆ ಅನ್ನೋದೇ ವೆಜ್ ಗುರು, ಅಣ್ಣ ಫುಲ್ ನಾನ್ ವೆಜ್ ಅಲ್ಲೇ ಮಾಡ್ತವ್ರೆ ಅದನ್ನ. ನಾನ್ ವೆಜ್ ದೋಸೆ ಎಲ್ಲ ಏನೇನು ದೊರಕ್ತದೆ? ಚಿಕನ್ ಕೀಮಾ ದೋಸೆ, ಎಗ್ ದೋಸೆ. ಚಿಕನ್ ಕೀಮಾ ದೋಸೆ ನೈಸ್. ಇದು ಚಿಕನ್ ಕೀಮಾವಾ? ನೋಡಿ ಇದು ಚಿಕನ್ ಕೀಮಾ ಅಂತೆ, ಚಿಕನ್ ಕೀಮಾ ದೋಸೆ 100 ರೂಪೀಸ್ ಅಷ್ಟೇ. ತಿಂತಾ ಇರಿ ಹೋಯ್ತಾ ಇರಿ ಅಷ್ಟೇ. ತಿಂತುಂಡೆ ಕರಗಿపోతుంది. ಓಕೆ, ತಿಂತಾ ಇದ್ರೆ ಕರ್ಗೋಗ್ಬಿಡುತ್ತಂತೆ. ಅದು ಕರ್ಗುತ್ತೋ ನಾವು ಕರಗ್ತೀವೋ ಗೊತ್ತಿಲ್ಲ. ಓಕೆ, ಇನ್ನೂ ನನಗೆ ಅಂದರೆ ನನಗೆ ಸಂತೃಪ್ತಿ ಇಲ್ಲ. ನನಗೆ ಅವ್ರು ಅಡುಗೆ ಮಾಡೋ ವಿಧಾನನೂ ಸಂತೃಪ್ತಿ ಅನಿಸ್ಬೇಕು, ಸ್ವಲ್ಪ ಚೆನ್ನಾಗಿರಬೇಕು, ಬಾಳೆದೆಲ್ಲ ಗಿಡದೆಲ್ಲ ಹಾಕಿ ಕೊಡಬೇಕು, ಆವಾಗ ನಂಗೆ ಇಷ್ಟ ಆಗುತ್ತೆ. ಆ ಥರದ್ದು ಏನಾರು ಹುಡುಕ್ತೀನಿ. ನಾನಿವಾಗ ನೆಕ್ಸ್ಟ್ ಹೋಗ್ತಾ ಇರೋ ದೇಶಗಳಲ್ಲೆಲ್ಲ ಬರೀ ಇದೇ ಕಡ್ಡಿಗಳನ್ನೇ ತಿನ್ನಬೇಕು. ನೋಡಿ ಇದೇ ಥರದ್ದಿರುತ್ತೆ ಫುಲ್ಲು ಅಲ್ಲೆಲ್ಲ. ನೋಡಿ ಅಣ್ಣ ಇಲ್ಲಿ ಜಾಕಿ ಅವರು ಒಂದು ಫ್ರಾಂಕಿ ಮಾಡ್ತಾರೆ. ರೆಡಿಮೇಡ್ ದೋಸೆ, ಅದು ರೆಡಿಮೇಡ್ ಚಪಾತಿ. ರೆಡಿಮೇಡ್ ಚಪಾತಿ ಕೆಳಗಡೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ನೋಡಿ ಅದ್ರ ಮೇಲೆ ಚಪಾತಿ ಹಾಕ್ಬಿಟ್ಟು ಚಪಾತಿ ಮೊಟ್ಟೆ ಜೊತೆಗೆ ಬೇಯಿಸ್ಬಿಟ್ಟು ಅದ್ರ ಜೊತೆಗೆ ಮಸಾಲ ಹಾಕಿ ಕೊಡ್ತಾ ಇರ್ತಾರೆ. ಅದೇ ಫ್ರಾಂಕಿ, ಸೂಪರ್ ಗುರು. ಕೋಳಿ ಕಾಳುಗಳದ್ದೊಂದು ಪರ್ವತನೇ ಸೃಷ್ಟಿ ಮಾಡಿಬಿಟ್ಟವ್ರೆ ಗುರು. ನಮ್ಮ ಮನೆ ದೇವರು ಚಿತ್ರಾನ್ನ ಇಲ್ಲೆಲ್ಲೂ ಸಿಗಲ್ಲ ಅನ್ಕೋತೀನಿ. ಇಲ್ಲಿ ನಮ್ಮ ಪಡ್ಡು, ಕರ್ನಾಟಕದ ಪಡ್ಡು ಹೆಸರು. ಮನೆಗೆ ಕರ್ನಾಟಕದವ್ರ ಮೇಡಮ್, ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಬಂದ್ರಿ? ಏ ಮೇಡಮ್, ಬೆಂಗಳೂರಲ್ಲೇ ಎಷ್ಟೊಂದು ಜನ ದುಡ್ಕೊಂಡು ತಿಂತಾರೆ, ನೀವೇನು ಮೇಡಮ್ ಇಲ್ಲಿವರೆಗೂ ಬಂದಿದ್ದೀರಾ? ಕರ್ನಾಟಕದವರೆಲ್ಲ ಬಂದವರೆಲ್ಲ ಹಂಗೆ ಹೇಳ್ತೀರಾ, ಯಾಕೆ ಬಿಟ್ಟು ಬಂದ್ರಿ? ಹ್ಞೂ ಮೇಡಮ್, ಸುತ್ತಮುತ್ತ ಅಷ್ಟು ಜನ ಯಾರು ಬಂದು ಬದುಕ್ತಾರೆ, ನೀವ್ಯಾಕೆ ಇಲ್ಲಿ ಅಂತ. ಅದೇ ನೀವು ಅಂತ ಇದ್ದೀರಾ. ಪ್ರಪಂಚ ಫುಲ್ ಬೆಂಗಳೂರಲ್ಲಿದೆ, ನೀವು ವಿಶಾಖಪಟ್ಟಣಂಗೆ ಬಂದ್ಬಿಟ್ಟಿರಾ. ಮೊನ್ನೆ ಯಾರು ಅಂದ್ರು, ಅವರು ಅದೇ ಮಾತು. ನಮ್ಮ ಮಗ ಇಲ್ಲಿದ್ರೆ ಯಾಕೋ ಎಷ್ಟೋ ಕೋಟಿ ಲಕ್ಷಾಂತರ ಮಂದಿ ಎಲ್ಲೆಲ್ಲಿದ್ದವರೋ ಬಂದು ಬದುಕ್ತಾರೆ, ನೀವ್ ಯಾಕೋ ಇದೇ ಪಟ್ಟು ನಮ್ಮೂರಲ್ಲಿ ಹಾಕೋಬಾರ ಅವರು. ಇವಾಗ ನಂಗೆ ಏನ್ ಮಾಡ್ತೀರಾ ಅಂದ್ರೆ ಒಂದು ಅರ್ಧ ಪ್ಲೇಟ್ ಪಟ್ಟು ಕೊಟ್ಬಿಡಿ, ಅಂದ್ರೆ ನಾನು ಎಲ್ಲದನ್ನೂ ತಿನ್ಕೊಂತ ಹೋಗ್ಬೇಕಲ್ಲ, ಅದಕ್ಕೆ. ನಮ್ಮ ಕರ್ನಾಟಕದವ್ರು ಅಂತ ತಿಂತಾ ಇದ್ದೀನಿ. ಇಲ್ಲ ನಿಜವೂ ತಿಂತಿರ್ಲಿಲ್ಲ. ನಾವೇ ಹಾಕೋಬೇಕಾ ಚಟ್ನಿ? ಬೆಂಗಳೂರಲ್ಲಿ ಚಟ್ನಿ ಎಲ್ಲ ಇಟ್ಬಿಟ್ರೆ ಮುಗೀತು, ಒಂದು ಅಂಗಡಿ ಕದ ಹಾಕೊಳ್ಳೋದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಅರುಣ ಅಂತನಾ? ಓಕೆ, ನನ್ನ ಹೆಸರು ಸುದರ್ಶನ್ ಅಂತ. ಆಂಧ್ರದಲ್ಲಿ ಫಸ್ಟ್ ಟೈಮ್ ಒಬ್ರು ತಿನ್ನಪ್ಪ ಅಂತ ಹೇಳಿದ್ದು. ಇಲ್ಲಿ ಯಾವ ಥರ ಅಂದರೆ ಯೂಶ್ವಲಿ ಜನ ಅವ್ರ ಮನೆಗೆ ಹೋದ್ರೂ ಊಟ ಮಾಡಿ ಅನ್ನೋರು ತುಂಬ ಕಡಿಮೆ. ಏನಕ್ಕೋ ಗೊತ್ತಿಲ್ಲ, ಇಲ್ಲಿ ಅದೇ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದವ್ರೆ. ಸೊ ಇಲ್ಲಿ ಒಬ್ಬರು ದೋಸೆ ಹಾಕೋರಲ್ಲ, ಇವರು ಕರ್ನಾಟಕದವ್ರಂತೆ. ಮದಸ ಗುರು ನಮಸ್ಕಾರ. ಕರ್ನಾಟಕ ಅಂತ ಕೇಳ್ಪಟ್ಟೆ ನಿಮ್ಮದು. ನೋಡಿ ನಿಮ್ಮನ್ನು ಮಾತಾಡ್ಸ್ಕೊಂಡು ಅಂತ ಬಂದಿದ್ದೀನಿ ನಾನು. ಅವರೇ ನಾನು ತಿಂದ್ಬಿಟ್ಟೆ, ಹೊಟ್ಟೆ ತುಂಬ. ಇಲ್ಲಾಂದರೆ ತಿಂತಿದ್ದೆ. ಚೆನ್ನಾಗಿರುತ್ತೆ, ಬಟ್ ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ ಗುರು ದೋಸೆ. ಬೇರೆ ಏನಾದ್ರು ತಿನ್ನಬೇಕು, ನಾಳೆ ನೆಕ್ಸ್ಟ್ ಟೈಮ್ ಬಂದಾಗ ತಿಂತೀನಿ. ಓಕೆ, ನಿಮ್ಮ ಹೆಸರು? ಮಲ್ಲೇಶ್ ಅಂತನಾ? ಓಕೆ, ಬಾಯ್ ಬಾಯ್. ಹೇಳೋದ್ನಲ್ಲ, ನೆಕ್ಸ್ಟ್ ನಾನು ಹೋಗೋ ದೇಶದಲ್ಲಿ ಫುಲ್ ಹಿಂಗೆ ಕಡ್ಡಿ ಸಣ್ಣ ಮೀನು, ದೊಡ್ಡ ಮೀನು, ಚಿಕನ್ ಪಕೋಡ, ಪ್ರಾನ್ಸ್ ಪಕೋಡ, ಅಪ್ಪೋಲೋ ಫಿಶು. ಸಖತ್ತಾಗಿದೆ ಗುರು ನಿಮ್ಮ ಅಂಗಡಿ. ಬಟ್ ಏನು ಮಾಡ್ತೀರಾ, ತಿನ್ನೋಂಗಿಲ್ಲ ನಾನು ಇಲ್ಲಿ ಸದ್ಯಕ್ಕೆ. ఏమిది? ఆగ్రా స్వీటా? నైస్. ఏంలో చేస్తారు ఇది? हिंदी तेलुगु हिंदी इसको कैसा बनता है? ಫೋಟೋ ಮುಚ್ಚೀಚು. ಓಕೆ, ಅಣ್ಣ ಎಲ್ಲ ತಪ್ಪಿಸ್ಕೊಂಬಂದಾನೆ ಅನ್ಸುತ್ತೆ, ಮನೇಲಿ ಹೇಳ್ದಂಗೆ ಬಂದ್ಬಿಟ್ಟು ಅದಕ್ಕೆ ವಿಡಿಯೋ ತೆಗಿಬೇಡ ಅಂತಾನೆ. ಫ್ರೈ, ಕೋಸ್ಪಿಟ್ ತಂದೂರಿ, ಬಂಜರಂ ಫಿಶ್, ಕೋನಂ ಫಿಶ್. ಗುರು ರಾಗಿ ಮುದ್ದೆ, ಶಿವ ನಾನು ಹೇಳಿದೆ ರಾಗಿ ಮುದ್ದೆ ಸಿಗಲ್ಲ ಅಂತ. ಇಲ್ಲಿ ಫೈನಲಿ ರಾಗಿ ಮುದ್ದೆ ಇಟ್ಟವ್ರೆ. ಆದರೆ ರಾಗಿ ಮುದ್ದೆ ಜೊತೆ ತಿನ್ನಕ್ಕೆ ಏನು ಮಾಡೋರೋ ಗೊತ್ತಿಲ್ಲ. ರಾಗಿ ಮುದ್ದೆ ಎಲ್ಲಿದೆ? ರಾಗಿ ಮುದ್ದೆ 2 ತಿಂಗಳು ಆಯ್ತು ರಾಗಿ ಮುದ್ದೆ ನೋಡಿ. ಚಿಕನ್ ಕರ್ರಿ, ಇದೇ
ಮುದ್ದೆ ಇದರಲ್ಲೇ ಮಾಡ್ಕೊಡ್ತೀರಾ? ಓಕೆ ಓಕೆ ಕ್ಲೋಸ್. ಗುರು ಇಲ್ಲಿ ಮನೇಲೆ ಮುದ್ದೆ ಬೇಯಿಸ್ಕೊಂಬಂದು ಇಲ್ಲಿ ಬಂದ್ಬಿಟ್ಟು ಗುಂಡು ಕಟ್ಕೊಡ್ತಾರಂತೆ. ನಮ್ಮ ಕರ್ನಾಟಕ ಥರ ಸಪ್ರೇಟ್ ಮುದ್ದೆ ಇರಲ್ಲ ಇಲ್ಲಿ. ಮನೇಲೆ ಬೇಯಿಸ್ಕೊಂಬಂದಿರ್ತಾರೆ, ಅದನ್ನೇ ಗುಂಡು ಕಟ್ಬಿಟ್ಟು ಕೊಡ್ತಾರೆ. ಯಾವುದೋ ಒಂದು ಹಳೆ ಕಾರ್ ತಗೊಂಡ್ಬಿಟ್ಟು ಒಳ್ಳೆ ಸ್ಟಾರ್ಟಪ್ ಶುರು ಮಾಡೋರು ನೋಡಿದ್ವಿ. ಸ್ಮೋಕ್ಡ್ ಔಟ್ BBQ ಓನರಾ? ನೈಸ್ ಗುರು, ಒಳ್ಳೆ ಪ್ಲಾನ್, ಸಕ್ಕತ್ತಾಗಿ ಮಾಡಿದ್ದೀರಾ ಪ್ಲಾನ್ ಮಾತ್ರ. ಫುಲ್ ಕೇಕ್ಸ್. సో యా యూ కెన్ ఎక్స్ప్లెయిన్ తెలుగు, ఐ కెన్ అండర్స్టాండ్ తెలుగు. ఓకే అంటే పెట్టమంటారా? అంటే ఇది న్యూస్ కొత్తగా స్టార్ట్అప్. ఓకే, కంగ్రాచులేషన్స్. సో నువ్వంతా ఏం చదువుతున్నారు? ఏం అవుతుంది? గ్రాడ్యుయేషన్ కంప్లీట్ అయిన జాబ్స్ చేస్తున్నాం. ఇదే జాబ్? ఓకే, ಇದು ಪಾರ್ಟ್ ಟೈಮ್ ಜಾಬ್. ಸೊ ಹೊಸದಾಗ ಒಂದು ಸ್ಟಾರ್ಟ್ಅಪ್ ಶುರು ಮಾಡವ್ರೆ. ಇವ್ರ ಹತ್ರ ಏನೇನಿದೆ ಅಂತ ನೋಡಿದ್ರೆ, ಅಣ್ಣ ಇದು ಪೇರೆಂಟಿ ಸ್ಟ್ರಾಬೆರಿ ವಿತ್ ಚಾಕ್ಲೇಟ್ అండి. స్ట్రాబెరీ విత్ చాక్లెట్. ఓకే, అది పీసా ప్లేటా? పీస్ ఎంత ఒక ప్లీజ్? 30 రూపీస్. 30 రూపాయలు ಒಂದು పీస్ అంతే. సో ఇప్పుడు నువ్వు BBA కంప్లీట్ చేశారు. ఓకే, ఎందుకు ఇది చేయాలేంటి ఒక ఐడియా? అంటే ఎందుకు బిజినెస్ చేయాలని ఒక బిజినెస్ చేయాలి? ఓకే, ఆల్ ద బెస్ట్. థ్యాంక్ యూ. సో ఇది స్టార్ట్అప్ ఓనరా లేదంటే పార్ట్నర్షిప్పా? ఓనర్ నువ్వా? ఓకే, someone in the back side. Okay, no issues. How much this setup cost? Costed around 15,000. 15,000. So this kind of things. Yes, that overall cost. So ಇದೆಲ್ಲ ಸೆಟಪ್ ಮಾಡೋದಕ್ಕೆ 15,000 ಆಯ್ತಂತೆ. ಅಂದರೆ ಲೈಟಿಂಗ್ಸು, ಮಿನಿ ಲೈಟಿಂಗ್ಸು, ಮತ್ತು ಪಕ್ಕ ಇದು ಏನಿದು ಶೆಲ್ಟರು, ಇದೆಲ್ಲ ಸೇರಿ 15,000 ಆಯ್ತಂತೆ. So how you will manage in rainy season? Rainy season we'll try. We are trying to keep an umbrella here, big umbrella. Okay. That one. See there? Okay. That one. ಹೊಟ್ಟೆ ಬೇರೆ ತುಂಬಿಲ್ಲ, ಏನಾದ್ರು ತಿನ್ನೋಣ ಅಂದರೆ ಬರೀ ಪ್ಲಾಸ್ಟಿಕ್ಕೇ ಕಾಣಿಸ್ತಿದೆ. ನಾನು ಹುಡ್ಕೊಂಡೋಗಿ ಸಾಕಾಯಿತು, ಏನು ಸಿಗ್ತಾಯಿಲ್ಲ ಒಳ್ಳೆ ಸರಿಯಾಗಿ ತಿನ್ನೋಕ್ಕಾಗಿರೋದು. ಆಲ್ಮೋಸ್ಟ್ ಎಲ್ಲ ಮುಗಿತಾನೆ ಬಂತು ಎಂಡಿಂಗು. ಈ ಕಡೆ ಯಾರು ಜನನೂ ಇಲ್ಲ ಅಂತ ಏನು ಮಾಡ್ತಾನೂ ಇಲ್ಲ. ಓ ನೈಸ್, ರಾಗಿ ಮುದ್ದೆ ಇದೆ ನೋಡಿ ಎಲ್ಲೂ. ನೋಡ್ತಾ ಇದ್ದೀನಿ ನಂಗೇನು ಸಿಗ್ತಾ ಇಲ್ಲ ಇಲ್ಲಿ. ಗುರು ಒಬ್ಬಟ್ಟು, ನಂಗೊಂದು ಒಬ್ಬಟ್ಟು. ఓకే చేస్తాను. తెలుగు నా హిందీ. బొబ్బట్లు ఒకటి ప్లేట్కి 2 వస్తాయి. ఓకే, ಪಾರ್ಸಲ್ ಕಾದು ತಿಂಟನು. ಕನ್ನಡದಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಏನು ಹೇಳಿ? ಎಲ್ಲರೂ ಚೆನ್ನಾಗಿದ್ದೀರಾ అంటే అందరూ బాగున్నారా? ಎಲ್ಲರೂ ಬಾಗುన్నారు ಅವರು. ಏನ್ ಗುರು ಇಷ್ಟೊಂದು ಬಗೆ ಗುರು? ಇಲ್ಲಿ ಬೋರ್ಡಲ್ಲಿ ಹಾಕಿರೋ ಒಬ್ಬಟ್ಟೆ ಒಂಥರ ಇದೆ, ಅವ್ರು ಮಾಡ್ಕೊಡ್ತಾರೆ ಒಬ್ಬಟ್ಟೆ ಒಂಥರ ಇದೆ. ఇక్కడే రెడీ చేసేవాళ్ళు ఫ్యూ డేస్ అంటే ఒక 3 months బ్యాక్. ఓకే, అంటే ఎక్కువ టైం తీసుకోవడం వల్ల సో ఇలా ఇంటి దగ్గర సగం కలిసి ఇక్కడ తీసుకొస్తాం. ఓకే నైస్. ఇదేంటి? ಕೋವಾ ಒಬ್ಬಟ್ಲ. ಓಕೆ ನೋಡಿ, ಇಲ್ಲಿ ಅಣ್ಣ ಎಗ್ ಕುಲ್ಫಿ ಇಟ್ಟವನೆ ಬ್ರೋ. ಎಗ್ ಕುಲ್ಫಿ ನೈಸ್ ಬ್ರೋ. ಗುರು ಏನ್ ಮಾಡ್ತಾರೆ ಗೊತ್ತಾ ಇವರು? ಎಗ್ ಕುಲ್ಫಿ ಅಂದ್ರೆ ಮೊಟ್ಟೆ ಎಲ್ಲ ಹೊಡೆದು ಇರೊಳಕ್ಕೆ ಹಾಕೋರು ಗುರು. ನಾನೆಲ್ಲ ತಣ್ಣಗಿರ್ತೀನಿ ಅನ್ಕೊಂಡಿದ್ದೀನಿ. ಇವರು ಆಮ್ಲೆಟ್ ನಾವು ತಟ್ಟೆ ಮೇಲೆ ಇದೆ ಹಂಚ ಮೇಲೆ ಹಾಕ್ತಿವಾ ನೋಡಿ, ಇದ್ರೊಳಗೆ ಸುರಿದ್ಬಿಟ್ಟವ್ರೆ. ಅದೇ ಎಗ್ ಕುಲ್ಫಿ ಗುರು. ಒಳ್ಳೆ ಐಡಿಯಾ ಗುರು ನಿಂದು, ಸಕ್ಕತ್ತು. ನೋಡಿ ಒಳಗಡೆ ಮೊಟ್ಟೆ ಸುರಿದು ಹಾಕೋರೆ, ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಬಿಟ್ಟು ಅದನ್ನ ಸುಡ್ತವ್ರೆ ಒಳಗಡೆಯಿಂದ. ತೆಗಿತಾನ ಅಣ್ಣ ಇವಾಗ. బ్రో ఐడియా సూపర్ ఉంది బ్రో. నా ఇప్పుడు దాకా చూడలేదు బ్రో, ఈ టైప్ ఒక ఐడియానే చూడలేదు. ಬರ್ತಾರಲ್ಲ ಮಣ್ಣಂಗೆ ತೆಗಿಯಕ್ಕೆ. ಓ ಮಾಡೋರಂದ್ರೆ ಒಳಗಡೆ ಫುಲ್ ಆಮ್ಲೆಟ್ ಅಂದರೆ ಮೊಟ್ಟೆನ ಹೊಡೆದ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಅದ್ರ ನಡುವೆ ಒಂದು ಕಡ್ಡಿ ಸಿಕ್ಸ್ಬಿಟ್ಟು ಕೆಳಗಡೆಯಿಂದ ಇಲ್ಲಿ ಉರಿ ಹಾಕ್ಬಿಟ್ಟು ಬಿಸಿ ಮಾಡ್ತಾರೆ. ಅದೇ ಎಗ್ ಕುಲ್ಫಿ. ಸುದರ್ಶನ್ ಸಂಚಾರಿ వీడియోస్ అంతే ఉండదు. ఏం గురు పిజ్జా కట్ ಮಾಡ್ತಿದ್ದಲ್ಲ ಗುರು ಒಳಗೆ. ನಾವು ಪೂರಾ ಹೀಟು చాలా ఎక్కువ వేడిగా ఉంటుంది, కట్ చేసి ఇవ్వకపోతే చేతులు కాలుతాయి. ఓకే, అదేంటి నెయ్యా?
ತುಪ್ಪ ಹಾಕ್ದವ್ರಂತ ಮೇಲೆ ಇದು ಒರಿಜಿನಲ್ ತುಪ್ಪನೋ ಹೋಟ್ಲಲ್ಲಿ ಮಾಡಿರೋ ತುಪ್ಪನೋ ಗೊತ್ತಾಗ್ತಿಲ್ಲ. ಚಲ್ ಅಂತ ತಗೊಳ ಮಗ ಒಂದು ತಾಳ ತಿನ್ನ ಅದೇ ಅಷ್ಟು ಅಲ್ಲ ನೀನೇ ತಿನ್ನು ತಿನ್ನ ತಿನ್ನು ಆಲ್ಮೋಸ್ಟ್ ಎಲ್ಲ ತಿಂದಾಯ್ತು, ಹೊಟ್ಟೆ ತುಂಬಾಯ್ತು. ಕೊನೆಗೆ ಕುಡಿಬೇಕು ಅಂತಿರೋದೊಂದೇ, ಅದು ಡ್ರೈ ಫ್ರೂಟ್ಸ್ ಲಸ್ಸಿ. ಅವ್ರು ಇಟ್ಟಿರೋ ಸ್ಟೈಲ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ನಾನು ಕುಡಿಲೇಬೇಕು ಅಂತ ಅವಾಗಲೇ ಅಂದ್ಕೊಂಡಿದ್ದೆ. ಹೋಗ್ಬಿಟ್ಟು ಇಲ್ಲೇ ಇದೆಯಲ್ಲ, ಇದು ಡ್ರೈ ಫ್ರೂಟ್ಸ್ ಲಸ್ಸಿನೇ. ಸೊ ನೋಡಿ, ಅಣ್ಣನ ಕಡೆಯಿಂದ ಅಂಗಡಿ ಹಿಂಗೆ ಕಾಣುತ್ತೆ. ನಮ್ಮ ಅಣ್ಣ 4 ఒక లస్సీ. ఓకే అంటే ఒకే ప్లేసేనా లేదంటే ఇదే ప్లేస్ ఇక్కడే ఉంటుంది. నా ఏం అడుగుతున్నా అంటే లస్సీలో ఒకే ఒక టైప్ ఉందా లేదంటే 3 వెరైటీలు ఉన్నాయి. పావ లస్సీ ఉంటుంది. ఓకే, ఇక్కడ ఫేమస్ ఇది నువ్వు దగ్గర డ్రై ఫ్రూట్ లస్సీ. ఓకే, అది ఇవ్వండి నాకు. ఎంత డ్రై ఫ్రూట్ లస్సీ? 50 రూపీಸ್. ಓಕೆ, ಸೊ ನನಗೋಸ್ಕರ ಅಣ್ಣ ಲಸ್ಸಿ ನೋಡಿ, ಎಲ್ಲಿ ಒಳ್ಳೆ ಮೊಸರು ಎಲ್ಲ ನೈಸ್. ಸೊ ಇದ್ರ ಜೊತೆಗೆ ಇವಾಗ ಲಸ್ಸಿ ತಗೊಂಡ್ರ, ಇದ್ರ ಜೊತೆಗೆ ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತಾರೆ. ಏನೇನು ಮಿಕ್ಸ್ ಮಾಡ್ತಾರೆ ಅಂತ ನೋಡೋಣ. ಕ್ಯಾರೆಟು ಫ್ರೂಟಿ ಓಕೆ, ಫ್ರೂಟಿ ಕಿಸ್ಮಿಸ್, ಒಣ ದ್ರಾಕ್ಷಿ, ಡೇಟ್ಸ್, ಖರ್ಜೂರ ಓಕೆ, ಗೋಡಂಬಿ, ಮತ್ತು ಇದೊಂದು ಚೆರ್ರಿ, ನೆನೆ ಹಾಕಿರೋ ಬಾದಾಮಿ. ಓಕೆ, ಅದಕ್ಕೆ ಒಂದು ಸಾಸು, ಸ್ಟ್ರಾಬೆರಿ ಚಾಕ್ಲೇಟ್. ಓಕೆ, ಇಷ್ಟು ಹಾಕಿದ್ಮೇಲೆ ಇದು ಫ್ರೂಟ್ ಜೆಲ್ಲಿ. ಓಕೆ ಜೆಲ್ಲಿ ಮೇಲೊಂದು ಚಮಚ. ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಫ್ಲೇವರ್ಸು ನಾಲ್ಗೆ ಟಪ್ ಅಂತ ಒಂಥರ ಹೊಡೆದ್ಬಿಡುತ್ತೆ. ಗುಡ್ ನೈಟ್. ನೋಡಿ, ಅವ್ರ ಮನೆ 10 ಗಂಟೆ ಒಳಗೆ ಬರೋಕೆ ಹೇಳಿದ್ರು. ಕೊಂಚ ಟೈಮ್ ಅయింది.